ನೀಡಿರುವ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಆಕೃತಿನ ಒಮ್ಮೆ ಕರೆಕ್ಟಾಗಿ ನೋಡ್ಕೊಂಬಿಡಿ. ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಫಿಗರ್ ಗೊತ್ತಿರಬೇಕು. ಏನು ಸರ್ ಅದು ಸ್ಟ್ಯಾಂಡರ್ಡ್ ಫಿಗರ್? ಈ ಥರ ಆಕೃತಿ ಇದ್ದರೆ ಇದರಲ್ಲಿ 1, ಇದರಲ್ಲಿ 2, ಈ ದೊಡ್ಡದಿದೆ ಅಲ್ಲ ಇದು 3. ಸೊ ಈ ಚಿತ್ರದಲ್ಲಿ 3 ತ್ರಿಭುಜ ಇದೆ. ಇಂಥ ಆಕೃತಿ ಎಲ್ಲಾದರೂ ಕಾಣ್ತಿದೆ ನೋಡಬೇಕು. ಇದನ್ನು ಬಿಟ್ಟು ಮತ್ತೊಂದು ಆಕೃತಿ ಇದೆ, ಅದನ್ನು ಸಹ ನೋಡ್ಬೇಕು ನಾವು. ಇದನ್ನೇ 2 ಭಾಗ ಮಾಡಿದ್ದೀವಿ. ಸೊ ಈ ಚಿಕ್ಕದೇನಿದೆ ಅಲ್ಲ 1, 2 ಇದರಲ್ಲಿ 3 ಇದೆ. ಅದೇ ರೀತಿ ದೊಡ್ಡದು ನೋಡಿದಾಗ ಅದರಲ್ಲೂ 3 ಇದೆ. 3, 3 6 ಆಗುತ್ತೆ. ಹಾಗಾದರೆ ನಾವು ಇದರಲ್ಲಿ ಈ ಆಕೃತಿಯಲ್ಲಿ ಸ್ಟ್ಯಾಂಡರ್ಡ್ ಫಿಗರ್ ಇದೆನಾ ಅಂತ ಚೆಕ್ ಮಾಡೋಣ ಬನ್ನಿ. ಈಗ ಇದನ್ನು ನಾವು ನೋಡಿದ್ರೆ ನೋಡಿ ಇಲ್ಲಿ ಇದರಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ಇದರಲ್ಲಿ 6 ಇದೆನಾ? ಅದೇ ರೀತಿ ಮತ್ತೆ ಸ್ಟ್ಯಾಂಡರ್ಡ್ ಫಿಗರ್ನ ನೋಡಬೇಕು. ಇಲ್ಲಿ ನೋಡಿ ಇದರಲ್ಲಿ 3 ಇದೆನಾ? ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ 3 ಇದೆನಾ? ಸೊ 6, 3, 3 ಟೋಟಲ್ 12 ಆಯಿತು. ಇದು ಬಿಟ್ಟು ಮತ್ತಷ್ಟು ಆಕೃತಿಗಳು ಇದ್ದಾವೆ, ಅವನ್ನ ಒಂದ್ಸರಿ ಚೆಕ್ ಮಾಡೋಣ ಬನ್ನಿ. ಈಗ 12 ಆಯಿತು. ಇದನ್ನು ನೋಡಿದ್ರೆ ಇದು 13, ಇಲ್ಲಿ ನೋಡಿ ಇದು 14. ಅದೇ ರೀತಿ ಇಲ್ಲಿ ಕಾಣ್ತಾ ಇರೋ ಚಿತ್ರ ಇದೆ ನೋಡಿ, ಇದು 15, ಈ ಚಿತ್ರ ಏನಿದೆಲ್ಲ 16. ಸೊ ನಮಗೆ ಕಾಣ್ತಾ ಇರೋ ಚಿತ್ರಗಳನ್ನು ನೋಡಿದಾಗ ತ್ರಿಭುಜಗಳು 16 ಅನಿಸುತ್ತೆ. ಆದರೆ ನಾವು ದೊಡ್ಡದು ನೋಡಬೇಕು. ದೊಡ್ಡದಂದರೆ ಇದು ಏನಾದರೂ ಆಗುತ್ತಾ? ಇದು ಕವರ್ ಆಗಿಬಿಟ್ಟಿದೆ ನೋಡಿ 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 ಮತ್ತಷ್ಟು ತ್ರಿಭುಜಗಳು ಆಗುವ ಸಾಧ್ಯತೆ ಇರುತ್ತೆ. ನಾವು ಇಲ್ಲಿಂದ ಏನಾದರೂ ಇದನ್ನು ನೋಡಿದಾಗ ಇಲ್ಲಿ ಒಂದು ತ್ರಿಭುಜ ಆಗುತ್ತೆ, ಅದು 17ನೇ ತ್ರಿಭುಜ. ಅದೇ ರೀತಿ ಇಲ್ಲಿಂದ ನಾವೇನಾದರೂ ತಗೊಂಡ್ರೆ ಇದು 18 ತ್ರಿಭುಜಗಳು ಆಗುತ್ತೆ. ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ 18.